स्वागत है तमाम दर्शकों का SI91 न्यूज़ में। मैं आपका मेज़बान आबिद हुसैन इनामदार। इस वक्त आप देख रहे हैं रियल फेस ऑफ द चिल्ड्रन। ಮಾನ್ಯ ಕಾನೂನು ಮತ್ತು ಸುವ್ಯವಸ್ಥೆ ವಿಜಯಪುರದವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಸಭೆಗೆ ನಮ್ಮ ವಿಜಯಪುರ ಶಹರದ ಉಪವಿಭಾಗದ ಪೊಲೀಸ್ ಉಪ ಅಧೀಕ್ಷಕರಾದಂತಹ ಶ್ರೀ ಬಸವರಾಜ ಕಲಿಗಾರ್ KSPS, ಮಾನ್ಯ ಪೊಲೀಸ್ ಉಪ ಅಧೀಕ್ಷಕರು ವಿಜಯಪುರ ಶಹರ ಅವರಿಗೂ ಸಹ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಗೋಲಮಠ ಪೊಲೀಸ್ ಠಾಣೆ ವ್ಯಾಪ್ತಿಯ ಮುಖಂಡರಾದಂತಹ ಶ್ರೀ ಖಾದ್ರಿ ಸರ್ ಅವರು ಸಹ ನಾನು ಅದೇ ರೀತಿಯಾಗಿ ಆಸಿಫ್ ದರ್ಗಾದ ಶ್ರೀ ಜೈನುದ್ದೀನ್ ಅವರು ಸಹ ನನ್ನ ಹಾರ್ದಿಕವಾದ ಸ್ವಾಗತ. ಅದೇ ರೀತಿಯಾಗಿ ಆಗಮಿಸಿದಂತ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಬಾಂಧವರಿಗೂ ಸಹ ಅಗಾಧ ಸ್ವಾಗತವನ್ನು ಕೊಡುತ್ತಾ ಮತ್ತು ನಮ್ಮ ಪೊಲೀಸ್ ಅಧಿಕಾರಿ ಸ್ವಾಗತವನ್ನು ಕೊಡುತ್ತಾ ಈ ಒಂದು ಸ್ವಾಗತ ಭಾಷಣವನ್ನು ಮುಗಿಸುತ್ತೆ. ಈ ಫಸ್ಟ್ ಜನರಲ್ ನೀವೇ ಸ್ಟಾರ್ಟ್ ಮಾಡಿ, ಏನೇನು ಹೆಂಗ ಐತಿ ನೋಡ್ರಿ. ಇದು ಸಭೆಯ ಅಧ್ಯಕ್ಷತೆ ವಹಿಸಿದಂತ ಪ್ರದೀಪ ವಿಜಯಪುರ ಜಿಲ್ಲೆ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರಾದ ಶಂಕರ್ ಮರ್ಯಾಳ ಸಾಹೇಬ್ರೆ, ವಿಜಯಪುರ ನಗರ ವಲಯ ನಮ್ಮ ಅಚ್ಚುಮೆಚ್ಚಿನ ಡಿವೈಸ್ಪಿಗಳಾದ ಬಸವರಾಜ ಕಲಿಗಾರ್ ಸಾಹೇಬ್ರೆ, ಹಾಶಿಂ ಕಿರ್ದಾರ್ನಾದ ಸಜ್ಜಾದ ನಸೀಮ್ಗಳಾದ ಸೈಯದ್ ಜೈನುದ್ದೀನ್ ಕಿರ್ದಾರ್ ಅವರೇ, ನಮ್ಮ ಗೋಲಮಠ ವಲಯ ಸಿಪಿಐಗಳಾದ ಗಣಪತಿ ಸಾಹೇಬ್, ನಮ್ಮ ಗಾಂಧಿ ಚೌಕ್ ಸಿಪಿಐಗಳಾದ ಪ್ರದೀಪ್ ಸಾಹೇಬ್ರೆ, ಹೀಗೆ ಸೇರಿದ ಸಮಸ್ತ ಮೊಹರಂ ನಿಮಿತ್ತ ಸೇರಿದ ಸಮಸ್ತ ಮುಖಂಡರೇ, ಮುಸಲ್ಮಾನ್ ಬಾಂಧವರೇ, ಹಿಂದೂ ಸಮಾಜದ ಮುಖಂಡರೇ ಹಾಗೂ ಬಾಂಧವರೇ, 2025ನೇ ಸಾಲಿನ ಮೊಹರಂ ಈಗಾಗಲೇ ನಿನ್ನೆ ದೇವರ ಕೂರಿಸುವ ಮುಖಾಂತರ ಪ್ರಾರಂಭವಾಗಿದೆ. ಈಗ ಏನಾಗಿದೆ ಅಂದ್ರೆ ವಿಶೇಷವಾಗಿ ವಿಜಯಪುರ ಮೊಹರಂ ಅಂತ ಜುಮ್ಮಾ ಮಸ್ಜಿದ್ ಪ್ರದೇಶದ ಒಂದು ಮಹತ್ವ ಮೊಹರಂ. ಬೇರೆ ಕಡೆ ಎಲ್ಲ ಕಡೆ ಏನಂದ್ರೆ ಮೊಹರಂ 18 ತಾರೀಕು ಅಂದ್ರೆ 7ನೇ ತಾರೀಕು ಒಂದೇ ದಿವಸ ಏನ್ ಡೋಲಿ ಕೊಡ್ತಾವ ಆ ಡೋಲಿ ಮುಖಾಂತರ ಇಡೀ ದೇಶದಾಗ ಮಾಡ್ತಾರೆ. ಬಟ್ ನಮ್ ವಿಜಯಪುರ ನಗರದ ಮೊಹರಂ ಐತಿಹಾಸಿಕ ಮೊಹರಂ ಇರೋದ್ರಿಂದ ಒಂದು ವಿಭಿನ್ನವಾದ ಒಂದು ಮೊಹರಂ ಆಚರಣೆ ಮಾಡ್ತಾ ಇದ್ದೇವೆ. ಈಗ 4ನೇ ತಾರೀಕು ರಾತ್ರಿ 4 ಗಂಟೆಗೆ ನಮ್ಮ ಜುಮ್ಮಾ ಮಸ್ಜಿದ್ ಪ್ರದೇಶದಲ್ಲಿ ಇರುವ ಹುಸೇನ್ ಆಲಂ, ಹೈದರಿ ಆಲಂ, ಬಾಳಾ ಇಮಾಮ್ ಮತ್ತು ಅಬ್ಬಾಸ್ ಇವೆ 4 ದೊಡ್ಡ ದೇವರ 4ನೇ ತಾರೀಕು ರಾತ್ರಿಗೆ ತಮ್ಮ ಸ್ಥಾನದಿಂದ ಹೋಗಿ ಆಸ್ಥಾನ ತಲುಪಿ ಆಸ್ಥಾನದಲ್ಲಿ ಪಾಠ್ಯ ಆಗಿರುವಂತ ಕಾರ್ಯಕ್ರಮ ಮಾಡಿದ ಮರು ತಮ್ಮ ಸ್ಥಾನಕ್ಕೆ 5ನೇ ತಾರೀಕು ಸಾಯಂಕಾಲ 6 ಗಂಟೆ ಒಳಗೆ ಬರ್ತಾರೆ. ಅದಕ್ಕಿಂತ ಮುಂಚಿತವಾಗಿ 3ನೇ ತಾರೀಕು ರಾತ್ರಿ ಇವೇನ್ ಸಣ್ಣ ದೇವರು ಇರ್ತಾವ, ಶ್ರದ್ಧಾ ಅಂತೀವಿ ನಾವು, ಆ ದೇವರನ್ನದ ತಮ್ಮ ಸ್ಥಾನದಲ್ಲಿ ಎದ್ದಿ ಅಲ್ಲಿಂದ ಏನದ ಹಕೀಂ ಚೌಕ್ ಪಾಟ್ನಾ ಮಸೂತಿ ಅಂತದ ಅಲ್ಲಿ ಬಂದ ಅಲ್ಲಿ ಪಾಠ್ಯ ಹಾನಿ ಮಾಡಿದ 4ನೇ ತಾರೀಕಿಗೆ 12 ಗಂಟೆ ಒಳಗೆ ತಮ್ಮ ಸ್ಥಾನದಲ್ಲಿ ಇರ್ತಾವ. ಈ ಮುಖ್ಯವಾಗಿ ಜುಮ್ಮಾ ಮಸ್ಜಿದ್ ಪ್ರದೇಶದ ಮೊಹರಂ ಬಹಳ ಪ್ರಮುಖತೆ ಇರುತ್ತೆ. ನಿನ್ನೆ ರಾತ್ರಿ ಸಾಯಂಕಾಲ ನಮ್ಮ PSI ಸಾಹೇಬರು ಗೋಲಿ ಸಾಹೇಬರು ಸತತವಾಗಿ ಮುಂಜಾನೆ 5:30 ವರೆಗೆ 4 ಗಂಟೆಗೆ ಅಲ್ಲೇ ಇದ್ರು.
ಅವ್ರು 7 ಗಂಟೆಗೆ ಬಂದವರೆಲ್ಲ ಬೆಳಗ್ಗೆ 5 ಜನ ಅಲ್ಲೇ ಇದ್ರು. ಕನಿಷ್ಠ ಒಂದು 2-3 ಸಾವಿರ ಜನ ಏನಾದ್ರು ದೇವರ ಕುರಿತು ಸಂದರ್ಭದಲ್ಲಿ ಇದ್ರು. ಈಗ ಮೊಹರಂ ಅಂತ ಏನಂದ್ರೆ ಒಂದು ಆಚರಣೆ, ಹಿಂದೂ ಮುಸಲ್ಮಾನ್ ಎಲ್ಲ ಕೂಡಿ ಮಾಡ್ತಾರೆ, ಅದೊಂದು ಭಕ್ತಿಯಿಂದ ಮಾಡ್ಬೇಕು. ಬಟ್ ಏನದ ಸ್ವಲ್ಪ ಏನದ ಅಲ್ಲಿ ಏನದ ಕಾಶ ಬೆಂಜು ಗಿಂಜು ಇರೋದ್ರಿಂದ ಏನದ ಸ್ವಲ್ಪ ಮಂದಿ ಏನದ ಹುಡುಗರು ಕುಡಿಯೋದನ್ನು ಮಾಡ್ತಾರೆ. ನಾವು ಕೂಡ ಏನದ ಮುಖಂಡರಾಗ ಏನದ ಅದಕ್ಕೆ ಏನದ ಏನೇನದ ಕಂಟ್ರೋಲ್ ಮಾಡ್ತೀವಿ. ಸ್ವಲ್ಪ ರಿಲ್ಯಾಕ್ಸೇಷನ್ ಏನದ ಸಾಹೇಬ್ರೆ ನಮ್ದು ಕೊಡ್ಬೇಕು. ನಮ್ಮ ಸಮಾಜದವ್ರು ಹೇಳ್ತೀನಿ ಮೊಹರಂ ಆಚರಣೆ ಅದನ್ನು ಬದಲಾವಣೆ ಬರಬೇಕು. ಈಗ ಸ್ವಲ್ಪ ನಮ್ಮ ಸಮಾಜ ಮಂದಿರ ನಮ್ಮ ಜೊತೆ ಒಂದು ವಾದ ಇದೆ ಸರ್. ನೀವು ಬೇರೆ ಹಬ್ಬದಾಗಿಂದ ಡಿಜೆ ಮಾಡ್ಸಕ್ಕೆ ಪರ್ಮಿಷನ್ ಕೊಡ್ತೀರಿ, ನಮ್ಮ ಹಬ್ಬದಾಗಿಂದ ಡಿಜೆ ಮಾಡ್ಸಕ್ಕೆ ಪರ್ಮಿಷನ್ ಕೊಡ್ತೀವಿ. ನಾ ಈ ವೇದಿಕೆ ಮೇಲೆ ಕೊಟ್ಟೇನಂದ್ರೆ ಎಡಿಷನಲ್ ಎಸ್ ಪಿ ಸಾಹೇಬ್ ಇದ್ದಾರೆ, ಡಿವೈಸ್ ಸಾಹೇಬ್ ಇದ್ದಾರೆ, ಸಿಬಿಎಸ್ ಸಾಹೇಬ್ ಇದ್ದಾರೆ, PSS ಸಾಹೇಬ್ ಇದ್ದಾರೆ. 100% ಏನಂದ್ರೆ ನಾವೇನದ ಮುಖಂಡರಾಗಿಂದ ಡಿಜೆ ಪರ್ಮಿಷನ್ ಏನಂದ್ರೆ ಲೀಗಲ್ ಆಗಿ ಕೊಡಬೇಕು. ನಾವು ವಕೀಲ ಆದ್ರೂ ತಗೋತೀನಿ, ಆಮೇಲೆ ಏನಂದ್ರೆ ಸಮಾಜ ಮುಖಂಡ ತಗೋತೀನಿ. ಅದು ಯಾವಾಗ ನಮ್ಮ ಶಕ್ತಿ ಬರ್ತದೆ ಅಂತ ಹೇಳಿದ್ರೆ ಆಚರಣೆ ಮಾಡುವಾಗ ನಾವು ಕೂಡ ಆ ಭಕ್ತಿಯಿಂದ ಆಚರಣೆ ಮಾಡಿದ್ರೆ ನಮಗೂ ಶಕ್ತಿ ಇರ್ತದ. ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಅದೊಂದು ವಿಶ್ವಾಸ ಇರ್ತದ. ಅದು ದೊಡ್ಡ ನಮ್ಮಲ್ಲಿಂದ ಇದೆ. ಅದಕ್ಕೇನಂದ್ರೆ ಆದಷ್ಟು ಏನದ ನಾವು ಏನದ ಸಂಭಾಳಿಸ್ಕೊಂಡು ಹೋಗ್ತೀವಿ ಸಾಹೇಬ್. ಬ್ಯಾಂಗ್ಳೂರ್ ಏನದ ಪರ್ಮಿಷನ್ ಪ್ರತಿ ಸಲ ಏನದ ಒಂದು ಸಮಸ್ಯೆ ಹಾಕೊಂಡು ಬಂದಿದೆ. ಅದೊಂದು ಬ್ಯಾಂಗ್ಳೂರ್ ಪರ್ಮಿಷನ್ ನೀವೇನಾದ್ರು ಬರ್ಬೇಕು. ಇವ್ರು ಏನಾದ್ರು ಗೋರಿ ಸಾಹೇಬ್ ನಾನು ನೋಡ್ತಾ ಇದ್ದೆ, ಅವ್ರೇನಾದ ಅಂಗಗಿ ಸಾಹೇಬ್, ಮತ್ತೇನಾದ್ರು ನಮ್ಮ ಪಟಾಣಿ ಸಾಹೇಬ್, ನಮ್ಮ ಸ್ವಾಮಿಗಳು, ಮಸ್ತಾನ್, ಆಮೇಲೆ ಅಡಿಯೋಳು, ಇಷ್ಟು ಸಿಸ್ಟಮೆಟಿಕ್ ಆಗಿ ಯಾರು ಆಗ್ಲಾದಂಗೆ ಏನಾದ್ರು ಅಲ್ಲೇ ಏನು ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಅಲ್ಲೇ ಬಾಜು ಕರ್ಕೊಂಡು ಹೋಗಿದ್ರು, ಬಾಜು ಅಲ್ಲೇ ತಮಾಸಿ ಅಲ್ಲೇ ತಿಂಗಳು ಹೇಳೋದ ಕಂಟ್ರೋಲ್ ಮಾಡಿದ್ರು. ಆ ತರ ಏನಾದ್ರೆ 4ನೇ ತಾರೀಕು ಮತ್ತು 5ನೇ ತಾರೀಕು ತಾವು ಸರ್ಕಾರ ನಿಲ್ತೀರಿ, ಸಿಪಿಎಸ್ ಇದ್ದಾರೆ ಅನ್ನುವಂತ ವಿಶ್ವಾಸದ ಮೇಲಿದೆ. ಇಷ್ಟು ದಿನದ ಹೇಳ್ತಾರ ಮಾತು. ಧನ್ಯವಾದಗಳು ಸಾಹೇಬ್ರಿಗೆ. ಈಗ ನಮಗೆ ಇರೋ ಮಾಹಿತಿ ಪ್ರಕಾರ ಈ ಇಂಪಾರ್ಟೆಂಟ್ ನಮ್ಗೆ ಪೊಲೀಸ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಯಾವ ಅಂತೇಳಿ ನಿಮ್ಗೆ ನಮ್ಮ ಹತ್ರ ಮಾಹಿತಿ ಹೇಳ್ತೀನಿ. ಅದರಿಂದ ಹೆಚ್ಚು ಕಡಿಮೆ ಆದ್ರೆ ನೀವು ಕರೆಕ್ಟ್ ಮೀ. 4ನೇ ತಾರೀಕು ವಿಶೇಷವಾಗಿ 4ನೇ ತಾರೀಕು ಬೆಳಿಗ್ಗೆ 4 ಗಂಟೆಗೆ ಈ ಬಿಜಾಪುರ ಸಿಟಿ ನಗರಾದ್ಯಂತ ಏನು ಪ್ರತಿಷ್ಠಾಪನೆಗೊಂಡಿರ್ತಾವ ಪಂಜಾಬಗಳು ಮತ್ತು ಡೋಲಿಗಳು, 60 ಪಂಜಾಬರು, 13 ಡೋಲಿಗಳು ನಮ್ಮ ಹತ್ರ ಇದ್ದ ಲೆಕ್ಕ ಒಟ್ಟು 73. ಇವೆಲ್ಲ 4ನೇ ತಾರೀಕು ಬೆಳಿಗ್ಗೆ 4 ಗಂಟೆಗೆ ಹಕೀಂ ಚೌಕಿ ಬರ್ತಾವ. ಸರಿನಾ? ಹಕೀಂ ಚೌಕಿ ಬಂದು 4 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆವರೆಗೆ ಮತ್ತೆ ವಾಪಸ್ಸು ತಮ್ಮ ಮೂಲ ಸ್ಥಾನಕ್ಕೆ ಹೋಗ್ತಾವ. ಸರಿನಾ? ಇದು ದೆನ್ 5ನೇ ತಾರೀಕಿಗೆ ಗೋಲ್ಡ್ ಮಜ್ ಪೊಲೀಸ್ ಸ್ಟೇಷನ್ ಲಿಮಿಟ್ ವಿಶೇಷವಾಗಿ 5ನೇ ತಾರೀಕು ರಾತ್ರಿ 1 ಗಂಟೆಗೆ ದೇವರು ಹೇಳ್ತಾವು. ಎದ್ದು ಬೆಳಿಗ್ಗೆ 6:30 ಗಂಟೆಗೆ ಅಂತಂದ್ರೆ ಅದಾವುಲ್ಲಾ ಚೌಕ್ ಬರ್ತಾವು. ಅದಾವುಲ್ಲಾ ಚೌಕಿಂದ ಅಸಾರ್ ಮಾಲಿಗೆ ಹೋಗಿ ಅಲ್ಲೇ ಕುಂತಾವ. ಆಮೇಲೆ ಮಧ್ಯಾಹ್ನ 12 ಗಂಟೆಗೆ ಎದ್ದು ರಾತ್ರಿ 1 ಗಂಟೆವರೆಗೆ ಅವರವರ ಸ್ಥಳಕ್ಕೆ ಮೆರವಣಿಗೆ ಮುಖಾಂತರ ಎಲ್ಲವೂ ದೇವರುಗಳು ತೆರಳ್ತಾವ. ಇದು ಸರಿನಾ? ಆಮೇಲೆ ಗಾಂಧಿ ಚೌಕ್ ಪೊಲೀಸ್ ವಿಶೇಷವಾಗಿ 6ನೇ ತಾರೀಕು 6/7/2025 ಸಾಯಂಕಾಲ 4 ಗಂಟೆಗೆ ಆಲ್ಮೋಸ್ಟ್ ಎಲ್ಲವೂ, ಬಟ್ ಗೋಲ್ ಗುಂಬಜ್ ಲಿಮಿಟ್ ನಲ್ಲಿ ಹೋಗಿ 1 ಡೋಲಿ ಬಿಟ್ರೆ ಉಳಿದ ಯಾವ ಬರಲ್ಲ, 1 ಡೋಲಿ ಮಾತ್ರ ಬರುತ್ತೆ. ಇವೆಲ್ಲ ತಾಜ್ ಬೋಡಿ ಬರ್ತಾವ. ತಾಜ್ ಬೋಡಿ ಬಂದು ತಾಜ್ ಬೋಡಿ ಒಳಗೆ ಸ್ನಾನ ಹಾಕಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಗುಂಡ್ ಬೋಡಿ, ಶೆಟ್ಟಿ ಚೌಕ್, ಶಿವಾಜಿ ಸರ್ಕಲ್, ದೆನ್ ಮುಳ್ಳಗ್ಸಿ, ಇಲ್ಲಿ ಬಂದು ಮುಳ್ಳಗ್ಸಿಗೆ ಎಂಡ್ ಆಗುತ್ತೆ. ದಿಸ್ ಇಸ್ ದಿ ಇದಲ್ಲ ಹೀಗೆ ಆಗುದು. ಮತ್ತೆ ಇದ್ರಾಗ ಏನು ಹೆಚ್ಚು ಕಡಿಮೆ ಇದೆಯಾ? ಸ್ವಲ್ಪ ಟೈಮಿಂಗ್ ನೀವೇನ್ ಹೇಳ್ತಾ ಇದ್ರಲ್ಲ, ಈಗ 4ನೇ ತಾರೀಕು 7 ತಾರೀಕಿಗೆ ಇಂಗ್ಲಿಷ್ ಅದು ಅರ್ಲಿ ಮಾರ್ನಿಂಗ್ ಕೂಡ ಮಾರ್ನಿಂಗ್ 4 ಗಂಟೆಗೆ ಇದ್ದಲ್ಲ ಸರ್, 12 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ರಾತ್ರಿ 12 ಗಂಟೆ 4ನೇ ತಾರೀಕು ಇಲ್ಲಿ ಗಾಂಧಿ ಚೌಕ್ ಸ್ಟಾರ್ಟ್ ಆಗ್ತದೆ. ಅವಾಗ 3ನೇ ತಾರೀಕು ಅರ್ಲಿ ಮಾರ್ನಿಂಗ್ 4 ರಾತ್ರಿ 12 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಅರ್ಲಿ ಇನ್ ದ ಮಾರ್ನಿಂಗ್ 4
ಅದರಿಂದ ಸರ್ 3ನೇ ತಾರೀಕು ರಾತ್ರಿ 12ಕ್ಕೆ ಅನ್ನೋದ ಇಲ್ಲಿ ಅಂದ್ರೆ ಮೂರನೇ ತಾರೀಕು ರಾತ್ರಿ ಅಂದ್ರೆ 4ನೇ ತಾರೀಕು ಬೆಳಗ್ಗೆ ಬೆಳಗ್ಗೆ 12 ಮತ್ತ ಈ 4ನೇ ತಾರೀಕು ರಾತ್ರಿ ಅಂದ್ರೆ ಫ್ರೈಡೆ ನೈಟ್ ಅದು ಟೈಮ್ ಕರೆಕ್ಟ್ ಇದೆ. ಬಟ್ ಅವ್ರು ಆಸಾಮಾಗಿ ಬಂದು ಒಂದು 10 ಮಿನಿಟ್ಸ್ ಅಷ್ಟೇ ಕೂತಾರ. ಇಮಿಡಿಯೇಟ್ ಆಗಿ ಪೂಜಾ ಮಾಡಿ ಅವ್ರು ಮತ್ತೆ ವಾಪಸ್ ಹೊರಗೆ ಬಂದ್ಬಿಡ್ತಾರೆ. ಬರ್ಲಾಕ ನಮ್ದು ಸಂಜೆ 5-6 7 ಅಂದ್ರೆ ಈವ್ನಿಂಗ್ ಪ್ರೇಯರ್ ಒಳಗೆ ಬಂದು ಕಾಲಿ ಮೀಟಿಂಗ್ ಒಳಗೆ ಬಂದು ಕುಂದಿರ್ತಾರೆ. ಮತ್ತೆ ಇದು ಅವರು ರಾತ್ರಿ 15 ತಾರೀಕು 9ನೇ ತಾರೀಕು ರಾತ್ರಿ ಹೇಳಿ 9ನೇ ತಾರೀಕು ರಾತ್ರಿ 5ನೇ ತಾರೀಕು ಮತ್ತೆ ಶಾಪುರ್ ಧಾರವಾಡದಿಂದ ಅಲ್ಲಿ ಡೋಲಿ ಆಗಲೇ ತಾರೀಕು ಅದು ಡೋಲಿ ಸರಿ ಸರ್ ಸರಿ 6 तारीख रात में होटल 6 तारीख रात को 6 तारीख रात्रि बहुत ಗಂಟೆ ಸುಮಾರು ಅಲ್ಲಿ ರಾತ್ರಿ ಇರಲ್ಲ ಅಲ್ಲಿ ಅಲ್ಲಿಂದ ಅವರು ಆಧಾರ ಮಾಡ್ಕೊಂಡು ಬರ್ತಾರೆ ಹಿಂಗಾಗಿ ಅವ್ರು 10th ಮಾರ್ನಿಂಗ್ ಬಂದು ಮತ್ತೆ ಮಧ್ಯಾಹ್ನ 2 ಗಂಟೆ ಮಟ್ಟ ಹೋಗಿ ಅಲ್ಲಿ ಮಠಪತಿಗೆಲ್ಲ ಅಲ್ಲ ಏನಾದ್ರು ಕನ್ಫ್ಯೂಸ್ ಇದ್ರೆ ಮಾತಾಡಿ ಕೊಡಿ ಅವ್ರಿಗೆ ಕೊಡಿ ಮಾತಾಡಿ. ಈಗ ಸರ್ आज के खूबसूरत शाम के मौके पर शांति सभा के आपके मौजूद हमारे यूएस के साथ के साथ हमारे के साथ मस्जिद के चेयरमैन और आइए सभी हमारे आलम के और ये भी आप सबको बता चुके हैं आपके सामने हमारे दो लीडर मुहर्रम का तरीका क्या है और पेड़ भी आपके पास है। इसके पहले भी पुलिस स्टेशन के अंदर बुलाई थी हमारे मरकज इशारा हो रहा है ये मरकज इशारा हो रहा है PSI पुलिस क्योंकि हम सबको एक प्लेटफॉर्म पे ठहरा करके वहाँ एक मीटिंग गए जो स्टेशन के अंदर ऐसा बोल के पूरी टाइमिंग दी हमारे पास। रही बात मुहर्रम की आगे भी हमारे साहब बता रहे थे कुछ गाड़ियों की परमिशन का थोड़ा प्रॉब्लम होता है क्योंकि हमने भी 4 लोग हमारे पूछने आ गए थे कि अगर कोई सब कुछ भी अगर है तो उनके पास एक लिस्ट लेके कम से कम एक गाड़ियों की हमने परमिशन चाहिए तो मुझे बहुत अच्छा लगा। हाँ देखिए मेरी रिक्वेस्ट रही बात आलम की खास करके हमारे काली मस्जिद जमात के अंदर जमात वाले हमारी मुहर्रम कमेटी को देते हैं मस्जिद देने के बाद मुहर्रम की एक कमेटी अलग है इसके अंदर ऐसा नहीं कि काली मस्जिद जमात का भी तो होना करते चेयरमैन साहब में बॉडी मेंबर और बाकी दीगर आजाद है हमारे सेक्रेटरी साहब सर सब मिलके हम करते हैं सब कुछ भी कौन सा हमारे पास प्रॉब्लम है खास करके मैं कल रात को रहने के लिए हमारे मठपति सर और धोनी सर कंपल्सरी PSI साहब शाम में जो 7 साढ़े 7 के सुबह 5:30 तक रहे मैं उनका दिल की गहराई से तमाम हमारे मुस्लिम भाइयों की जरिए से सबका मैं दिल से शुक्रिया ಈಗ ಇಬ್ರು ಮುಸ್ಲಿಂ ಲೀಡರ್ಸ್ ಮಾತಾಡಿದ್ರೊಳಗ ಈ ಬ್ಯಾಂಜೋದು ಇಬ್ರು ಹೇಳ್ತಾ ಇದ್ದಾರೆ ನನ್ನ ಅಂದಾಜು ಮಟ್ಟಿಗೆ ಬ್ಯಾಂಜೋಗ್ ನಾವ್ ಎಂದೆಂದೂ ಪರ್ಮಿಷನ್ ಕೊಡುದಿಲ್ಲ ಅಂತ ಹೇಳಿಲ್ಲ ಬ್ಯಾಂಜೋಗ್ ಎಂದು ಪರ್ಮಿಷನ್ ಕೊಡುದಿಲ್ಲ ಅಂತ ಹೇಳಿ ನಾವು ಆಲ್ಮೋಸ್ಟ್ ಬ್ಯಾಂಜೋ ಪರ್ಮಿಷನ್ ಕೊಡುದಿಲ್ಲ ಅದು ಏನಿಲ್ಲ ಅಷ್ಟೇ ಇರ್ಲಿ ನಾನು 100% ಕೊಡ್ತೇವೆ ಹೇಳಿ ಮಾತೇ ಇಲ್ಲ ಬ್ಯಾಂಜೋ ಪರ್ಮಿಷನ್ ನೋಡ್ಕೊಡ್ತೇವೆ ಅದ್ರಾಗ ಹೇಳಿ ಮಾತಾ ಇಲ್ಲ ಮಾಡ್ಯಾರ ಸರ್ ಇದಕ್ಕಿಂತ ಮುಂಚೆ 2-3 ಸಲ ಒಂದು 3-4 ಡೇಸ್ ಮಾಡ್ಯಾರ ಬಂದ್ ಮಾಡಿಸ್ತೀರಿ ಅವತ್ತೇ ಸೇರಿ ಹೆಚ್ಚಿಗೆ ಆಗುವಂತ ವ್ಯವಸ್ಥೆ ಯಾಕಂತಂದ್ರೆ 2 ದಿವಸ ನೀವು ಬಂದ್ ಮಾಡಿಸ್ತೀರಿ ಅತಿ ಹೆಚ್ಚಿಗೆ ಮಾರಾಟ ಆಗುವಂತ ವ್ಯವಸ್ಥೆ ಅದನ್ನ ಹಿಂದ್ಗಡೆ ಭಾಗದಿಂದ ಮಾರುವಂತದ್ದು ಕಳೆದಲ್ಲೇ ಮಾರುವಂತದ್ದು ಮಾಡ್ತಿರ್ತಾರ ಅದೇನಾಗತ್ತ ಆ ತರ ಇವನ್ ಬೇರೆ ಬೇರೆ ಹಬ್ಬ ಹರಿದಿನಗಳು ರಾಷ್ಟ್ರೀಯ ದಿನಗಳೊಳಗೆ ಇವು ಆಗ್ತಾವು ಆ ಟೈಮ್ನಾಗ ಸಾಕಷ್ಟು ಕೇಸ್ಗಳನ್ನು ಮಾಡಿವಿ ನಾವು ಅದರದೇ
ನಾವು ಚಾಪೆ ಮೇಲೆ ಸರಾಯಿಗೆ ಮೊದಲೇ ಸ್ವಲ್ಪ ಗಾಂಜಾಗೆ ತರફ ಗಮನ ಕೊಡ್ತಿದ್ರೆ ಸ್ವಲ್ಪ ಒಳ್ಳೆ ಈ ಗಾಂಜಾ ಬಗ್ಗೆ ಮಾಡಿರುವಾಗ ವಿಶೇಷವಾಗಿ ಗಾಂಜಾ ಬಗ್ಗೆ ನನ್ನ ನಂಬರ್ ತೋರಿ, ನಮ್ಮ ಇನ್ಸ್ಪೆಕ್ಟರ್ ನಂಬರ್ ತೋರಿ, ನಿಮ್ಮ ಹೆಸರನ್ನ ನಾವು ಹೊರಗೆ ಹೇಳೋದಿಲ್ಲ. ನಮಗೊಂದು ಇಂಟಿಮೇಶನ್ ಕೊಡ್ರಿ, ಇಂಥ ಮನುಷ್ಯ ಮಾಡ್ತೀವಿ, ಇಂಥ ಮನುಷ್ಯ ಮತ್ತೆ ಯಾರ ಬೇರೆ ಇನ್ನೊಂದು ವಿಚಾರ ಮಾಡೋದಿಲ್ಲ. ನಮ್ಮ ಎಸ್ ಪಿ ಸರ್ हमको छोड़ देंगे छोड़ देंगे वो 3, 4, 5 तारीख ना वो तो छोड़ देंगे. ಸಿಬಿಎಸ್ ಸಾಹೇಬ್ ಹೇಳಿದ್ದಾರೆ, PSS ಸಾಹೇಬ್ ಹೋಗ್ಯಾರ. ಒಂದ್ 2 ಮಾತು ಹಿಂದಿನೇ ಮಾತಾಡ್ತೇನೆ. दारू ಬಗ್ಗೆ ಏನಾದ ನಮ್ಮಲ್ಲಿ ಏನಾದ ಹೇಳಿದ್ರು सर, दारू एलिवेशन साहब ಹೇಳ್ಯಾರ. हमें भी क्या है जो कहाँ बेच रहे हैं इमीडिएट क्या है सीपीएस साहब को और डीवाईएसपी साहब को वही तो क्या है फोन कर दो, नंबर दे दो, बेचने वाले बंद करने के से सीपीएस साहब को मालूम है, पीएसएस साहब को मालूम है, पूरे गवर्नमेंट पुलिस को मालूम है कहाँ बेच रहे हो. कल मुझे इतना अफसोस हुआ, यहाँ से जहाँ बच्चे पी रहे हैं कौन क्या भी क्या हम तो बंदिश नहीं कर रहे. इसके से क्या वर्ड क्या है टाइप करो. और दूसरा क्या है जुमा मस्जिद में क्या है बहुत तारीख इम्पोर्टेंट मोहर्रम होता है. हमारे पास क्या है सब आपस में मिलजुल के क्या है मोहर्रम करते हैं. क्या 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 है हमारे पास ना इत्तेफाकी नहीं है, क्या भी नहीं है. अब मैं हूँ हमारे जमीन नागिर साहब है, हमारे जमात के क्या है वाइस चेयरमैन इस्माइल लोकली मेंबर्स हैं, हमारे बड़े प्रतिनिधि साहब हैं. हमें सब जने मिल को अब हुसैन आलम पीरा का क्या है एक अपना क्या है तारीख है. अब हुसैन आलम पीरा का क्या है ये बागी खानदान के क्या है पूरे उनके सो बिरादरी और हमारे सैयद मुर्तजा हुसैन फिरजादे इनकी क्या है सरपरस्ती में क्या है वो मोहर्रम होता है. हुसैन आलम का क्या है जो भी होता है वो कार्रवाई होती है. मैं तुमना भी एक नसीहत दे दूं, तुम्हें भी क्या है जरा क्या है वक्त के हिसाब से हर चीज करो, नहीं तो तुम्हें जिम्मेदारी लो. जिम्मेदारी नहीं ले हमें साथ में रहते हैं, हम बड़े हो गए यहाँ बैठ को क्या है जिम्मेदारी ले रहे हैं बोलोगे तो थोड़ा हमारे साथ कोऑपरेट करो. आपस में हमारे मोहल्ले में क्या है सब जने मिलजुल को करते हैं. उसके मकसद ये है कि जो है हमें वो मोहर्रम को जिंदा रखना और मोहर्रम की क्या है निशानी को जिंदा रखना. बैंजो काशी हमारा कुछ भी रिलेटेड नहीं है, हमारा जो है अलम से रिलेटेड. मैं बोल एक मिनट बैठो तो मैं बोल रहा हूँ, एक मिनट बैठो तो मैं बोल रहा हूँ. सुनो बात सुनो, अलम से रिलेटेड है, ताशा अलम को रिलेटेड है क्या? ताशा एक मिनट में बोल, एक मिनट में बोल, एक मिनट में बोल रहा हूँ सुनो. और हुसैन आलम एक ही नहीं बैठते जुमा मस्जिद में, 12 इमाम बढ़ते हैं. 12 इमाम को बैंजो की जरूरत है. हुसैन आलम को क्या है सिर्फ आलम को बोलो नगोदी में, हुसैन आलम को क्या है ताशा भी लगता है, हुसैन आलम को छतरा भी लगते हैं, हुसैन आलम को भैरक भी लगता है, हुसैन आलम को उद्दाम भी लगता है, क्या हुसैन आलम को नगारा भी लगता है. अगर तुम्हें अलम के हद तक क्या है तुम्हें इसे महदूद है बोले तो तुम्हें अलम के हद तक इसे महदूद रहो. उन्होंने क्या है वहाँ जिम्मेदार क्या है, अगर उन्होंने जिम्मेदारी लेते हैं तो उन्हें जिम्मेदारी लो. हमने क्या है मोहर्रम मनाना है, मोहर्रम की निशानी के जितने कंसल्टेड राइट सही उस वक्त क्या है पूरी जो जिम्मेदार है उनको समझ है क्या पूरी जिम्मेदारी के हिसाब से चलते हैं. अगर ताशे में वहाँ मुहर्रम में बैंजो में ताशे में अगर कोई तकरार भी तो वो हमारे ऊपर जो जिम्मेदार कोई भी एक्शन नहीं होना. ताशे और बैंजो के तो प्रॉब्लम हुआ तो हम ना उसमें डिस्टर्ब नहीं होना. अगर क्या हुआ ಈಗ ನಾನು ಮೊಹರಂ ವ್ಯವಸ್ಥೆ ಮಾಡಕತ್ತೆ. ಈಗ 2ನೇ ಸರಿ ಇದಕ್ಕಿಂತ ಮುಂದೆನೂ ಮಾಡಿಲ್ಲ, ಯಾವುದೇ ಆ ರೀತಿ ಸಮಸ್ಯೆ ಆಗಿಲ್ಲ. ಈಗ ಹಿರಿಯರಾದ್ರೆ ಎಲ್ಲರೂ ಸರ್ಕಾರದಿಂದ ಮಾಡಿ ಸರ್ಕಾರ ಬೇಡ ಬೇಕು ಇಲ್ಲ ಅದರದಲ್ಲ ಅದು ಅದು ಅವ್ರದ್ದು ಹಿರಿಯರಾದ್ರೆ ಹಿರಿಯರ ನಿರ್ಣಯ ತಗೊಂಡಿದ್ದಾರೆ. ಹಿರಿಯರ ನಿರ್ಣಯ ತಗೊಂಡ್ರೆ ಎಲ್ಲರೂ ಮಾಡ್ಕೊಡ್ತೀವಿ. ಅದಕ್ಕೆ ಮತ್ತೆ ಬೇರೆ ಹೋಗೋದು ಬೇಡ, ನೀಟಾಗಿ ಮಾಡ್ಕೊಂಡು ಹೋಗೋಣ. ಮೊಹರಂ ಇನ್ನೊಂದು ಹೆಂಗಿರುತ್ತ, ಮೊಹರಂ ಇದು ಇಂಥ ಹಬ್ಬ ಐತಲ್ಲ ಎಲ್ಲಾರು ಸೇರಿ ಮಾಡೋದು. ಇದು 99% ಇಲ್ಲಿ ಜಾತಿ ಧರ್ಮ ಗಿರ್ಮ ಏನು ಸಂಬಂಧ ಇರಲ್ಲ. ಎಲ್ಲರೂ ಕೂಡಿ मैं बोला मोहर्रम में क्या है सब जने मिलजुल को करते हैं. जुमा मस्जिद का मोहर्रम है,
जुम्मा मस्जिद के मोहर्रम में क्या है, नहीं सिर्फ कोई मसला मसाइल क्या है, पैसा में होना में यहाँ पर क्या है, स्टेट को क्या है, बोलो हमें सब मोहर्रम मनाने वालों में से, हमें सब क्या है, अलग को चाहने वालों से हमें सब क्या है, मोहर्रम की निशानी को क्या है, जिंदा रखने वालों से है, रखने वालों से। अब यहाँ जितने भी क्या है लोग बैठे हैं, उन्होंने जान क्या है, ये रुपया क्या है, क्या बाकी साहब पिछड़ा के नहीं लेते, ये जो बड़े नारे की बट्टी नहीं लेते। क्या हमने क्या है, वो निशानी को बरकरार रखने के वास्ते क्या करना क्या नहीं करना। अब जैसे लोग क्या है, खुला बोलो, अब शराब को बंद भी नहीं कर सकते हमें, शराब पीने वाले को रोक भी नहीं सकते हमें। अब मोहर्रम है, वो ताशा है, वो बैंजो है, उसमें क्या है होने वाली वो जिम्मेदारी हमें बाकी सामने को क्या लेना है, बोले क्या है, हमें सामान लेके जाते हैं साफ कर बोलो। हमें भी क्या है, लोगों से अपील क्या करते हैं, हमेशा बोले क्या है, जरा हिसाब में क्या है करो तो बोलो। रोकने तो रोकना तो क्या है नामुमकिन है, वो रोकने देते भी नहीं हमें। इंशाअल्लाह ताला क्या है, वो क्या है, उस चीज को क्या है बरकरार रखते हैं। लेकिन ऐसा नहीं है कि जो है ये हमारा ये सब दिन हमें तुम्हें अलग संभालो, हमें क्या है वो बाकी का क्या है, मतलब लोगों को क्या है संभालने का वो संभालते हैं। ना बैराग हमारा है, ना उद्यान हमारा है, ना तो ये खाद्य हमारे हैं, ना छत्र हमारे हैं, ना नगारा हमारा है। सब लोगों के ऊपर क्या है, हमने तो कहा किसी क्या तकलीफ होती उसे साथ में लेकर ढाका लेके जाने का रहता है। पुलिस पूरा काम नहीं कर सकती। क्या होता है उनके ऊपर छोटे पुलिस डिपार्टमेंट वाले के ऊपर छोटे तो मासूम लोगों को बचाते नहीं, कौन अच्छे कौन बुरे है कर बोलो। मासूम लोगों को क्या है, हमारे यहाँ मासूम लोगों को लेकर कर बोले तो हमें क्या है सामने करना, हमें क्या है ये करना। वो मामला केस और पढ़ को खराब होने के पहले क्या है, सीपीआई साहब आता है, पीएसआई साहब आता है, डीवाईएसपी साहब आता है, एडिशनल एसपी साहब आता है, वहां बोल तो नहीं साहब ये आए हमें संभाल लेके जाते हैं, अच्छे लोग आए, ये मोहर्रम ऐसा चलता है कि उनको क्या है संभाल लेके जाते हैं। उन्होंने हमारी बात की क्या इज्जत को क्या है, वो चीज को क्या ये करते हैं। तो फिलहाल क्या है कि 24 घंटे का मेन इम्पोर्टेंट क्या है काम है, वो मोस्ट इम्पोर्टेंट काम क्या है, हमारी जो पैसा है, हमारे जो 10 करोड़ वो चलने में क्या है चलते हैं। थोड़ा क्या है इंशाअल्लाह ताला क्या वो निशान क्या है जिंदा रखेंगे। और आपस में क्या है तुम्हें क्या है सब शुभार खत्म करेंगे, क्या होना नहीं करने वाले हमें छोड़ जाओ, हमें छोड़ जाते हैं। बाद क्या है सब परेशान होता है। ये डिपार्टमेंट आज हम यहाँ बैठ को बात करूँ तो बोले थे हिम्मत से एक ताकत से बात करो, मेरा बुजुर्ग क्या यहाँ बात कर रहा है, वो मेरे बुजुर्ग का फायदा क्या है, मेरे मोहल्ले के मेरे मासूम हमारे मासूम लोगों को क्या है उसे पहुंचना। अब जमीन आबाद बाकी सब फिर तो यहाँ बात कर रहे हैं तो बोले तो क्या है उनकी पहचान उनके बुजुर्ग बात कर रहा है, उसका फायदा क्या है मोहल्ले के लोगों को पहुंचना। और वो क्या है हमें जिंदा रहने की इंशाअल्लाह ताला क्या है वो सुनो ना सुनो हमें क्या है अच्छे काम कैसे अच्छी चीज कैसे वो उसे नाम की क्या है इज्जत रखते हुए उसका कदर करते हुए उसका एहतराम करते हुए ले वो चलता है। अब मेरे जितना क्या है तुम्हारा भी क्या है तजुर्बे के हिसाब से क्या है मालूमात होती है। अब उसे क्या है तुम्हारे इसमें क्या है कार्रवाई में उठाते हुए हमने बोलो तुम्हें हमें बड़े बोलते कीड़े पेटे वो उनका है वो करते कि नहीं कर बोलते ये चीज में क्या है कौन भी तुम्हें इंटरफेयर होते भी नहीं। तो आदिश क्या है ये मसला क्या है ये करो क्या है आपस में प्यार अच्छे पैमाने को करेंगे और उसे वो निशानी को क्या जिंदा रखेंगे इंशाल्लाह। ಮತ್ತೆ ಯಾರು ಮಾತಾಡ್ತೀರಿ ಸಾಹೇಬ್ರಿಗೆ ಕೊಡ್ಲಿ ಇಲ್ಲಾಂದ್ರ क्या बोलना चाहिए क्लियर बोलो। हमारी जिम्मेदारी आलम की हमारी ताशी की लेकर कोई वैसा नहीं है आलम ಸಮಾಜದವರು ಅಲ್ಲಿ ಏನು ಆಗದಂಗ ನಾವು ನೋಡ್ಕೋತೇವೆ, ಆ ಜವಾಬ್ದಾರಿ ನಮಗ್ ಬಿಟ್ಟಿದ್ದು ಅಂತ ಹೇಳ್ತಾರೆ. ಅದೇ ಪ್ರಕಾರ ಅವ್ರು ನಡ್ಕೋತಾರೆ. ನೀವೇನು ನಡ್ಕೊಲ್ಲ ಅಂದ್ರೆ ಕಾನೂನು ಚೌಕಟ್ಟಿನಾಗ ನಾವೇನ್ ಮಾಡ್ಬೇಕಲ್ಲ ನಾವು ಆ ಸ್ಥಳದಲ್ಲಿ ಇರ್ತೇವೆ, ಅದನ್ನ ಮಾಡ್ತೇವೆ. ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ, ಗೊತ್ತಾಯ್ತಾ? ಮತ್ತ ಪ್ರತಿ ಸಲ ನೀವು ಅಲ್ಲಿ ಮುಲಾಖತ್ಗೆ ಹೋಗುವಾಗಲಿ ಅಥವಾ ದೇವಸ್ಥಾನ ಸೇರೋ ಸಮಯದಲ್ಲಿ ತಮ್ಮ ಮಸೀದಿ ಹತ್ರ ಈದ್ಗಾ ಹತ್ರ ಸೇರುವಂತ ಸಮಯದಲ್ಲಿ ಶಾಂತಿ ಮತ್ತು ನೂಕುನುಗ್ಗಲಾಗದಂಗೆ ನೋಡ್ಕೊಳ್ಳೋದು ಜವಾಬ್ದಾರಿ ನಿಮ್ದು. ಹಾಗೆ ಬೇರೆ ಸಮಾಜದ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗದಂಗೆ ಹಾಗೂ ಕಿರಿಕಿರಿ ಆಗದಂಗೆ ಆ ಪ್ರತಿಷ್ಠಾಪನೆ ಮಾಡಿದಂಥ ಸ್ಥಳಗಳಲ್ಲಿ ನೀವು ಯಾರಾದರೂ ನಿಮ್ಮ ಮೆಂಬರ್ಸ್ ವಾಲಂಟಿಯರ್ಸ್ ಇಟ್ಕೊಂಡು ಅದನ್ನ ಸುವ್ಯವಸ್ಥಿತವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಅಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ರೀತಿಯ ಒಂದು
ತಿರ್ಚಿಗೆ ಬರೋದು ಅಂತ ಅವಕಾಶ ಮಾಡಿಕೊಡ್ಬೇಡಿ. ಯಾರು ಬಂದು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಮತ್ತು ಅಹೋಪಗಳಿಗೆ ಅವಕಾಶ ಕೊಡಬೇಡಿ. ಎಲ್ಲ ಸೋಷಿಯಲ್ ಮೀಡಿಯಾ ಭಾಳ ಫಾಸ್ಟ್ ಇದೆ, ಯಾವುದಕ್ಕೂ ಅವಕಾಶ ಕೊಡಕ್ಕೆ ಹೋಗ್ಬೇಡಿ. ತಾವೆಲ್ಲ ನೇಮಕ ಮಾಡಿದಂಥ ಈ ದೇವರಿಟ್ಟಂಥ ಸ್ಥಳಗಳಲ್ಲಿ ನಾವು ಸಿಬ್ಬಂದಿಗಳು ನೇಮಕ ಮಾಡಿದ್ದೀವಿ. ಅವ್ರದ್ದು ತಾವು ಇದು ನಮ್ಮ ಸಿಬ್ಬಂದಿ ಆಧಾರ ಇಲ್ಲ, ಅವ್ರ ಜೊತೆಗೆ ನೀವು ಎಲ್ಲ ಮೆಂಬರ್ಸ್ಗಳು ಪರಿಚಯ ಮಾಡ್ಕೊಳ್ಳಿ ಅವರಿಗೆ. ಹಾಗೆ ನಮ್ಮ PSI ಇನ್ಸ್ಪೆಕ್ಟರ್ಗಳು ಎಲ್ಲ ರೌಂಡ್ಸ್ನಲ್ಲಿ ಇರ್ತಾರೆ. ನಿಮಗೇನಾದರೂ ಅಸ್ತವ್ಯಸ್ತ ಆಯಿತು ಅಥವಾ ಏನಾದರೂ ಪ್ರಾಬ್ಲಮ್ ಬಂದ್ರೆ ಸಂಬಂಧಪಟ್ಟ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ತಿಳಿಸಿ, ನಮಗೆ ತಿಳಿಸಿ, ಸಿಟಿ DSP ಅವ್ರು ಇರ್ತಾರೆ ಅವ್ರಿಗೆ ತಿಳಿಸಿ. ಯಾವುದಕ್ಕೂ ಅಹಿತಕರ ಘಟನೆ ಆಗದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಇದರಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಷನ್ ಇದೆಯಾ? ಪ್ರತಿ ವರ್ಷ ಮಾಡುವಾಗ ತಾವೆಲ್ಲ ನೀಟಾಗಿ ಹಬ್ಬ ಆಚರಣೆ ಮಾಡಿ. ಹಾಗೆ ಲಾಸ್ಟ್ ಟೈಮ್ ನಾವು ಈ ಚೆನ್ನಮ್ಮ ಸರ್ಕಲ್ ಹಿಂದ್ಗಡೆ ಕೆಳಗಡೆ ಗುಂಡ್ಬೌಡಿ ಹತ್ರ ಈ ಬ್ಯಾಂಜೋ ಮತ್ತು ಯಾರು ತಾಸೆ ಗೀಸೆ ಬಾಸವ್ರನ್ನೆಲ್ಲ ಅಲ್ಲಿ ಸ್ಟಾಪ್ ಮಾಡಿ ಕಳಿಸೋದು ಜವಾಬ್ದಾರಿ ನಮ್ದು. ಅದಕ್ಕೆ ನೀವು ಯಾವ ಪ್ರಶ್ನೆ ಮಾಡುವಂಥದ್ದಿಲ್ಲ. ನೀವು ಎಲ್ಲೆಲ್ಲಿ ಬಾರಿಸೋದು ಬಾರಿಸಿ, ನಿಮಗೇನು ಬೆಲೆ ಸ್ಟಾರ್ಟಿಂಗ್ ಇಂದ ಬಾರಿಸ್ಕೊಂಡು ಹೋಗಿ ಗುಂಡ್ಬೌಡಿಗೆ ಸ್ಟಾಪ್ ಮಾಡೋ ಜವಾಬ್ದಾರಿ ನಮ್ದು. ನೀವು ಅದನ್ನ ಫಾಲೋ ಮಾಡ್ಬೇಕು. ಗುಂಡ್ಬೌಡಿವರೆಗೂ ನಿಮಗೆ ನಾವು ಕೇಳಲ್ಲ. ಗುಂಡ್ಬೌಡಿ ಅಂತ ಬಂದ ಕೂಡಲೇ ಅದು ಸ್ಟಾಪ್ ಮಾಡೋ ಜವಾಬ್ದಾರಿ ನಮ್ದು. ಅಲ್ಲಿ ಸ್ಟಾಪ್ ಮಾಡಿ ನಾವು ಕಳಿಸ್ತೇವೆ. ಅದಕ್ಕೆ ನೀವು ಸಹಕರಿಸ್ಬೇಕು. ನಾವು ನಿಮಗೆ ಬ್ಯಾರ್ಸಕ್ಕ ಬ್ಯಾಡ ಅಂದಿಲ್ಲ. ನಿಮಗೆ ಗುಂಡ್ಬೌಡಿ ಇರ್ತದೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅಲ್ಲಿ ಏನಾದ್ರು ಪ್ರೊಸೀಜರ್ ಬರ್ತಾ ಇರ್ತಾವೆ, ತಾಳ್ಮೆಗೆ ಬರೋದಲ್ಲ ನಾವು. ಗುಂಡ್ಬೌಡಿ ಬ್ಯಾರಿಕೇಡ್ ಹಾಕಿ ನಾವು ಅಲ್ಲಿ ಲಾಸ್ಟ್ ಟೈಮ್ ಮಾಡಿದೀವಿ. ಇವರೇ ಇದ್ರು ಕೇಳಿ, ಅವ್ರು ಮಾಡಿದ್ದಾರೆ. ಅದನ್ನ ಮಾತ್ರ ಪಕ್ಕಾ ಮಾಡ್ತೇವೆ. ಅದಕ್ಕೆ ಅಲ್ಲಿದ್ದಂತ ನಿಮ್ ಯಾರು ವಾಲಂಟಿಯರ್ಸು ಮತ್ತು ನಿಮ್ಮ ಆ ಸಂಘದವ್ರು ಇರ್ತಾರಲ್ಲ ಅವ್ರಿಗೆಲ್ಲ ತಿಳಿಸಿ, ಅಲ್ಲಿ ಯಾರು ಪ್ರತಿಷ್ಠಾಪನೆ ಮಾಡಿರ್ತಾರ ಅಲ್ಲಿ ತಕರಾರು ಮಾಡೋದು ಬೇಡ. ಅಲ್ಲಿ ಬಂದಾಗ ಪಾಸ್ ಮಾಡ್ತೇವೆ. ನೀವು ಮೂರ್ತಿ ತಗೊಂಡು ಪಾಸ್ ಆಗಿ ಹೋಗ್ಬೇಕು. ಅಲ್ಲಿ ಅವಕಾಶ ಕೊಡ್ಬೇಡಿ. ಬೆಳಗಿನಿಂದ ನೀವು ಯಾವಾಗ ಸ್ಟಾರ್ಟ್ ಮಾಡ್ತೇವೆ ಅವಾಗಿಂದ ಅಲ್ಲಿವರೆಗೂ ನಾವು ಬರೋವರೆಗೆ ಏನೂ ಮಾಡೋಲ್ಲ, ನಿಮಗೆ ಕೇಳಲ್ಲ ನಾವು. ಮತ್ತೆ ಹಾಗೆ ಬೇರೆದವರಿಗೆ ಈ ಟ್ರಾಫಿಕ್ಗೆ ಸಂಚಾರಕ್ಕೆ ಅಡಚಣೆ ಆಗದಂಗೆ, ಬೇರೆಯವ್ರಿಗೆ ಯಾರಿಗೂ ತೊಂದರೆ ಆಗದಂಗೆ ನೀಟಾಗಿ ಮಾಡಿ. ಅದು ತಾವು ಎಕ್ಸೈಸ್ ಬಗ್ಗೆ ಹೇಳಿದ್ರಿ, ನಾವು ಅದನ್ನ SP ಸಾಹೇಬ್ರ ಜೊತೆ ಮಾತಾಡಿ ಅದನ್ನ ಒಂದು 2 ದಿವಸ ಬಂದ್ ಮಾಡೋ ವ್ಯವಸ್ಥೆ ಮಾಡ್ತೇವೆ. DC ಅವರಿಗೆ ಪರ್ಮಿಷನ್ ತಗೊಂಡು ಬಂದ್ ಮಾಡೋ ವ್ಯವಸ್ಥೆ ಮಾಡ್ತೇವೆ. ಅದಕ್ಕೂ ನಾವು ಸಹಕರಿಸ್ತೇವೆ. ಇದು ಬಿಟ್ಟು ಏನಾದರೂ ಇದೆಯಾ? ಒಂದು ಇನ್ನೊಂದು ಸಣ್ಣ ವಿಚಾರ ಅಂತಂದ್ರೆ, ನಮಗ ಈ ಸದ್ಯ ಈ ಮೊಹರಂ ಬಂದೋಬಸ್ತ್ ನಮ್ಮ ಆಸ್ ಪರ್ ಅವರ್ ಪ್ಲಾನ್ ಫುಲ್ ಪ್ರೂಫ್ ಅಂತ ಹೇಳ್ತಾರೆ. ಅದು ಫುಲ್ ಪ್ರೂಫ್ ಬಂದೋಬಸ್ತ್ ಮಾಡ್ಕೋಬೇಕು ಅಂದ್ರೆ ಸುಮಾರು 500 ರಿಂದ 600 ಜನ ಸಿಬ್ಬಂದಿ ಇರಬೇಕು. ಒಂದು ಅಷ್ಟು ಮಾಡಕ್ ನಮ್ಮಲ್ಲಿ ಸಿಬ್ಬಂದಿ ಇರಲ್ಲ. 2 ಇದ್ದ ಸಿಬ್ಬಂದಿಗಳಿಗೆ ಅರ್ಧ ಸಿಬ್ಬಂದಿನ ಗೋಕಾಕ ಕಳಿಸಿವಿ ನಾವು ಮತ್ತೆ ಬಂದೋಬಸ್ತಿಗೆ. ಸೊ ನಮ್ಮ ಜೊತೆ ನೀವು ಸಂಪೂರ್ಣವಾಗಿ ಕೈ ಜೋಡಿಸಿ ಇದ್ದ ಸಿಬ್ಬಂದಿಯೊಳಗನ ಪೂರ್ಣ ಎಫೆಕ್ಟಿವ್ ಆಗಿ ಬಂದೋಬಸ್ತ್ ಮಾಡುವಂತ ಕೆಲಸ ಮಾಡ್ಬೇಕು. ನಾವು ಲಾಸ್ಟ್ 6ನೇ ತಾರೀಕು ಮತ್ತು 5ನೇ ತಾರೀಕು ಯಾವಾಗ ಇಂಪಾರ್ಟೆಂಟ್ ಸ್ಟ್ರೈಕಿಂಗ್ ಫೋರ್ಸ್ ಬರ್ತಾ IRB ಅವರೆಲ್ಲ ಅವರು ಕರೆಸ್ತೇವೆ. ಉಳಿದ ದಿವಸ ನಾವು ನೀವು ಕೂಡ್ಕೊಂಡು ಇದೊಂದು ಯಶಸ್ವಿಯಾಗಿ ಚಂದಾಗ ಈ ಹಬ್ಬ ಆಚರಣೆ ಮಾಡುವಂತ ಹೇಳ್ಕೊಂತ ಈ ಒಂದು ನಮ್ಮ ಶಾಂತಿ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಬಾಂಧವರಿಗೆ, ಮುಸ್ಲಿಂ ಸಮಾಜದ ನಮ್ಮ ಜೈನುಲ್ ಆಬ್ದೀನ್ ಅವರಿಗೆ ಮತ್ತು ಖಾದ್ರಿ ಅವರಿಗೆ ಎಲ್ಲರಿಗೂ ಕೂಡ ಪೊಲೀಸ್ ಇಲಾಖೆ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸಿ ಈ ಒಂದು ಸಭೆಯನ್ನ ಇಲ್ಲಿ ಮುಕ್ತಾಯ ಮಾಡೋಣ. ಮತ್ತೇನಾದ್ರು ಇಂಡಿವಿಜುವಲ್ ಸಮಸ್ಯೆಗಳು, ಇಂಡಿವಿಜುವಲ್ ದೇವ್ರ ಕೂಡ್ರ ಬಗ್ಗೆ, ಹೇಳೋ ಬಗ್ಗೆ, ಅದು ಬೇರೆ ಬೇರೆ ಏನೋ ಸಮಸ್ಯೆಗಳು ಇದ್ದಲ್ಲಿ ನೀವು ನನಗಾಗ್ಲಿ, ನಮ್ಮ ಪ್ರದೀಪ್ಗಾಗ್ಲಿ ಅಥವಾ ಮಲ್ಲಯ್ಯ ಯಾರಿಗಾದ್ರೂ ಯಾವಾಗ ಬೇಕಾದರೂ ಬಂದು ಭೇಟಿ ಆಗುವ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನಾವೆಲ್ಲ ಇರ್ಬೇಕು.